ಕಡ್ಲೂರು ಅಂತೇಳಿ ಒಂದು ಊರು ಬರುತ್ತೆ ಆಂಧ್ರ ಪ್ರದೇಶದ ಗಡಿಭಾಗದಾಗ. ಆ ಗಡಿಭಾಗದಾಗ ಏನದ ಕೃಷ್ಣಾ ನದಿಗೆ ಬಂದ ಕಿಶಂದ್ರ ಈ ಭೀಮಾ ನದಿ ಸೇರ್ತದ. 861 ಕಿಲೋಮೀಟರ್ ಉದ್ದ ಅದ. ಪಾಪಿಗಳ ಸಂತೆಯಲ್ಲಿ ಪ್ರಾಣಕ್ಕೆ ಬೆಲೆ. ಇದು ಬಿಟ್ರೆ ಬೇರೆ ಆಪ್ಷನ್ಸ್ ಇಲ್ಲ. ಮತ್ತು ಮಹಾರಾಷ್ಟ್ರ ಬನ್ ಚಲೋ ಇರ್ತಂದ್ರೆ ಮತ್ತೆ ಅಲ್ಲಿ ನಮ್ಮ ಅಲ್ಲಿ ತನಕ ಬನ್ ಅದಲ್ಲದು ಇದು ಏನು ಸ್ಪೆಷಲ್ ಬನ್ ಅದು ಅರ್ಥ ಆಯ್ತು ಅನ್ಸುತ್ತೆ. ಕೆಳಗಡೆ ಒಂದು 30 ಮೀಟ್ರಿಗೆ ಭೀಮಾಶಂಕರ್ ಜ್ಯೋತಿರ್ಲಿಂಗ ಅದ. ಅದ್ರ ಮೇಲ್ಗಡೆ ಬಂದು ಮತ್ತೆ ವಾಕಬಲ್ ಡಿಸ್ಟೆನ್ಸ್ ಆದ ಒಂದು 60 ಮೀಟ್ರ್ ಹಿಂಗೆ ಸುತ್ತರ್ಕೊಂಬರ್ಬೇಕಷ್ಟೆ. ಇದೇನು ಭೀಮಾ ನದಿ ಅದಲ್ಲ, ಇದು ಮಹಾರಾಷ್ಟ್ರದಾಗ ಹುಟ್ಟಿ ರಾಯಚೂರಿಗೆ ಮತ್ತು ಯಾದಗಿರಿ, ಗುಲ್ಬರ್ಗ ಈ ಕಡೆ ಎಲ್ಲ ರೈತರಿಗೆಲ್ಲ ಭಾಳ ಯೂಸ್ ಆಗುತ್ತೆ ಇದು ನದಿ. ಆ ನದಿನೇ ಭೀಮಾ ನದಿ ಹುಟ್ಟೋ ಜಾಗ ಇದು. ಈ ನದಿ ಮುಂದೆ ಗುಡಿ ಥರ ಮಾಡಿಬಿಟ್ಟು ಇಲ್ಲಿ ಒಳಗಡೆ ವೆಂಕಟರಮಣದ ಫೋಟೋ ಇಟ್ಟಾರ. ತಿರುಪತಿದು ಮೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗವಲ್ದು ಯಾವ ಮೂರ್ತಿ ಅಂತ ಹೇಳ್ಬಿಟ್ಟದು. साक्षात भीम दैते याचं आणि देवाचं युद्ध झालं. हे नदी आधी आलेले भीम दैते देवाने त्यांना मारलं गेलं. ते शरण आले आणि हे दोन दिसतात नाही का त्याच्या म्हणले आमचा पती मारला आमचं काय म्हणले तुमच्या पतीचं आधी नाव नंतर माझं नाव असं भीमाशंकर नाव. आणि मग नदी गुप्त होऊन मंदिरातून कोटेश्वरवरून सरळ पंढरपूरला गेली. ಭೀಮಾಶಂಕರ ನದಿ ಕರ್ನಾಟಕದಾಗ ಬಂದು ಕಿಶಂದ್ರ ಇದಾಗ್ತದೆ ಅಂತೇಳಿ ರಾಯಚೂರು ಹತ್ರ. ಅದು 861 ಕಿಲೋಮೀಟ್ರ್ ಉದ್ದ ಅದ. ಈ ನದಿ ಏನಾದಪ್ಪ ಅಂತಂದ್ರೆ ನಮ್ಮ ಕೃಷ್ಣಾ ನದಿ ಅದಲ್ಲ, ಅದು ಮಹಾರಾಷ್ಟ್ರದಾಗ ಹುಡ್ತದ. ಅದನ್ನು ಬಂದು ನಮ್ಮ ರೈತರಿಗೆ ಯೂಸ್ ಆಗುತ್ತಲ್ಲ. ಆ ನದಿ ಬಂದು ಕೃಷ್ಣಾ ನದಿ ಬಂದು ಈ ಭೀಮಾ ನದಿ ಸೇರ್ಕೊಳ್ತದೆ. ಎಲ್ಲಿ ಸೇರ್ತದಪ್ಪ ಅಂತಂದ್ರೆ ಕಡ್ಲೂರು ಅಂತೇಳಿ ಒಂದು ಊರು ಬರುತ್ತೆ ಆಂಧ್ರ ಪ್ರದೇಶದ ಗಡಿಭಾಗದಾಗ. ಆ ಗಡಿಭಾಗದಾಗ ಏನದ ಕೃಷ್ಣಾ ನದಿಗೆ ಬಂದ ಕಿಶಂದ್ರ ಈ ಭೀಮಾ ನದಿ ಸೇರ್ತದ. ಅಲ್ಲಿಂದ ಇದು ಸಂಗಮ ಕಿಶಂದ್ರ ಎರಡು ನದಿ ಸೇರಿಸಿ ಹೋಗುತ್ತೆ ಮುಂದೆ. ಇದು ಭೀಮಾ ನದಿ ಕೂಡ ನಮ್ಗೆ ಉತ್ತರ ಕರ್ನಾಟಕದ ಮಂದಿಗೆ ಜೀವ ನದಿ ಆಗಿರ್ತದೆ ಇದು ಭೀಮಾ ನದಿ. ಒಳ್ಳೆ ಸೇವೆ ಜೀವನದಾಗ ಏನಾಗ್ಯಾನತ್ತ ಮಾತು ಭೀಮಾ ನದಿಯಿಂದ ಇಲ್ಲಿಗೆ ಪಾರ್ಕಿಂಗಲ್ಲಿ ಬಸ್ ಇತ್ತು. ಆ ಬಸ್ಸಲ್ಲಿ ಬಂದು ಇವಾಗ ಪಾರ್ಕಿಂಗಲ್ಲಿರೋ ಬೈಕ್ ತಗೊಂಡು ಇವಾಗ ಮುಂದೆ ಹೊಂಟಿವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ.